ದಸರಾ ಹಬ್ಬದ ಬಗ್ಗೆ ಹೇಳ್ತೀಯಾ? ದಸರಾ ಹಬ್ಬ ಸರಿ, ನಿಮ್ಗೆ ಇವಾಗ ನಾನು ದಸರಾ ಹಬ್ಬ ಹೇಗೆ ಸ್ಟಾರ್ಟ್ ಆಯಿತು, ಅದರ ಹಿನ್ನೆಲೆ ಏನು, ಯಾಕೆ ಆಚರಣೆ ಮಾಡ್ತಾರೆ, ಮೈಸೂರಲ್ಲೇ ಯಾಕೆ ಆಚರಣೆ ಮಾಡ್ತಾರೆ ಅಂತ ನಾನು ನಿಂಗೆ ಹೇಳ್ತೀನಿ. ದಸರಾ ನವರಾತ್ರಿ ಅಂದರೆ 9 ರಾತ್ರಿಗಳ ಪೂಜೆ. ದೇವಿ ಪಾರ್ವತಿಯ ಅವತಾರವಾದ ದುರ್ಗೆ, ಲಕ್ಷ್ಮಿ, ಸರಸ್ವತಿಯ ಆರಾಧನೆಯ ಹಬ್ಬವೇ ಈ ದಸರಾ ಹಬ್ಬ ಆಚರಣೆ ಮಾಡೋದು. ಅಂಡ್ ಇದರ ಹಿನ್ನೆಲೆ ಯಾಕೆ ಅಂದ್ರೆ, ಪುರಾಣದಲ್ಲಿ ಮಹಿಷಾಸುರ ಎಂಬ ರಾಕ್ಷಸ ದೇವಾನುದೇವತೆಗಳ ಅನುಗ್ರಹ ಪಡೆದು ಇಡೀ ಲೋಕವನ್ನೇ ಕಬಳಿಸಿರ್ತಾನೆ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ದುರ್ಗೆಯನ್ನ ಸೃಷ್ಟಿ ಮಾಡ್ತಾರೆ ಮಹಿಷಾಸುರನ ನಾಶ ಮಾಡಲಿಕ್ಕೆ. ಸೊ ದುರ್ಗೆಯು 9 ದಿನಗಳ ಕಾಲ ಮಹಿಷಾಸುರನ ಜೊತೆ ಯುದ್ಧ ಮಾಡಿ 10ನೇ ದಿನ ಅಂದ್ರೆ ದಶಮಿಯ ಒಂದು ವಿಜಯವನ್ನ ಸಾಧಿಸ್ತಾರೆ. ಸೊ ಆ ದಿನವಾಗಿ ವಿಜಯದಶಮಿ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಈ 9 ನವರಾತ್ರಿಗಳ ದಿನ ನಾವು ದುರ್ಗಾದೇವಿಯನ್ನು ಮನಸ್ಸಿನಿಂದ ಆರಾಧನೆ ಮಾಡಿದ್ರೆ ನಮಗೆ ತಕ್ಕ ಪ್ರಾಪ್ತಿ ವರ ಸಿಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಪುರಾಣದಲ್ಲಿ ರಾಮಾಯಣದ ಪ್ರಕಾರ ರಾಮನು ರಾವಣನನ್ನು ಸಂಹರಿಸಲು 9 ದಿನಗಳ ಕಾಲ ದುರ್ಗೆ ಪೂಜೆಯನ್ನು ಮಾಡಿ ನಂತರ ದುರ್ಗಾದೇವಿಯ ವರ ಪಡೆದು 10ನೆಯ ದಿನ ರಾವಣನನ್ನು ಸಂಹರಿಸ್ತಾರೆ. ಹಾಗೆ ಇನ್ನೊಂದು ಉದಾಹರಣೆ ಮಹಾಭಾರತದ ಪ್ರಕಾರ ಪಾಂಡವರು ವನವಾಸದಲ್ಲಿದ್ದಾಗ 1 ವರ್ಷ ಅಜ್ಞಾತವಾಸದಲ್ಲಿರ್ತಾರೆ. ಸೊ ಆಗ ಅವರು ತಮ್ಮ ಎಲ್ಲಾ ಆಯುಧಗಳನ್ನ ಶಾಮಿ ಮರದ ಮೇಲೆ ಇಟ್ಟಿರ್ತಾರೆ. 1 ವರ್ಷದ ನಂತರ ಮರದ ಕೆಳಗೆ ಎಲ್ಲಾ ಆಯುಧಗಳನ್ನ ಇಳಿಸಿ ದುರ್ಗಾದೇವಿಯ ಆಶೀರ್ವಾದ ಪಡೆದು ಅವರು ಯುದ್ಧವನ್ನ ಸ್ಟಾರ್ಟ್ ಮಾಡಿ ಹಾಗೆ ವಿಜಯವನ್ನ ಸಾಧಿಸ್ತಾರೆ. ಸೊ ಇದು ನಮ್ಮ ಪುರಾಣಗಳ ಉದಾಹರಣೆ ಆಗಿರುತ್ತೆ. ಹಾಗೆ ದಸರಾ ಯಾಕೆ ಆಚರಣೆ ಮಾಡ್ತಾರೆ, ಅದು ಮೈಸೂರಲ್ಲೇ ಯಾಕೆ ಅಂತ ಅಂದ್ರೆ, ವಿಜಯನಗರ ಸಾಮ್ರಾಜ್ಯವು ಈ ಹಬ್ಬವನ್ನ ರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತಿದ್ರು. ನಂತರ ವಿಜಯನಗರ ಸಾಮ್ರಾಜ್ಯ ಕುಸಿತವಾದಾಗ ನಮ್ಮ ಪ್ರಥಮ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಈ ಹಬ್ಬವನ್ನ ಆಚರಿಸ್ತಾರೆ. ಕೆಲವು ದಿನಗಳ ನಂತರ ಟಿಪ್ಪುವಿನಿಂದ ಒಡೆಯರ್ಗೆ ಮೈಸೂರು ಹಸ್ತಾಂತರವಾದ್ಮೇಲೆ ಈ ಹಬ್ಬ ಆಚರಣೆ ಮುಂದುವರಿಯುತ್ತದೆ. ಹಾಗೆ ನಿಮ್ಗೆಲ್ಲರಿಗೂ ಒಂದು ಅನಿಸಿರುತ್ತೆ, ಮೈಸೂರು ಎಂಬ ಹೆಸರು ಹೇಗೆ ಬಂತು ಅಂತ. ಮೈಸೂರು ಹೆಸರು ಬಂದಿದ್ದು ಮಹಿಷಾಸುರನ ಊರು. ಮಹಿಷಾಸುರನು ಚಾಮುಂಡಿಯ ಬೆಟ್ಟದ ಮೇಲೆ ನೆಲೆಸಿರ್ತಾನೆ. ದುರ್ಗಾದೇವಿಯು ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನನ್ನು ಸಂಹರಿಸಿ ತಾನು ಅಲ್ಲೇ ನೆಲೆಸ್ತಾಳೆ. ಸೊ ಇದು ಮಹಿಷಾಸುರನು ನೆಲೆಸಿದ್ದ ಊರಾಗಿರೋದಿಲ್ಲ, ಮೈಸೂರು ಎಂಬ ಹೆಸರು ಬಂತು. ಸಾಕಾ?